ಸನ್ಮಾನ್ಯ ಅಧ್ಯಕ್ಷರೇ, ಶಿಲ್ಘಟ್ಟ ಕ್ಷೇತ್ರದಲ್ಲಿ 2017-18 2017 500 ಮನೆ ಕೊಟ್ಟಿದ್ವಿ. 2018 612 ಮನೆ ಕೊಟ್ಟಿದ್ವಿ. ಒಟ್ಟಾಗಿ 1112 ಮನೆಗಳು 17-18 ಸ್ಯಾಂಕ್ಷನ್ ಆಯಿತು. ಮನೆಗಳು ಅನ್ಕಂಪ್ಲೀಟ್ ಆಗಲಿಲ್ಲ. ಮನೆಗಳು ಕೊಡೋಕ್ಕೆ ಸಾಧ್ಯ ಆಗಿಲ್ಲ. ಕಾರಣ ಅಂದರೆ ಒಂದು ಮನೆ ಕೊಡಬೇಕಾದ್ರೆ ನಾನು ಭಾಳ ಸತಿ ಇದು ಹೇಳಿದ್ದೀನಿ. ನಾನು ಒಂದು ಮನೆ ಕಟ್ಟಬೇಕಾದ್ರೆ 7.5 ಲಕ್ಷ ಆಗ್ತದೆ. ಕೇಂದ್ರ ಸರ್ಕಾರದಿಂದ 1.5 ಲಕ್ಷ, ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ 1.5 ಲಕ್ಷ ಕೇಂದ್ರದಿಂದ ಸರ್ಕಾರದಿಂದ ಕೊಡ್ತಾರೆ. ರಾಜ್ಯ ಸರ್ಕಾರದಿಂದ 1,20,000 ಜನರಲ್ ಕೊಡ್ತಾರೆ. SC ST ಇದ್ದರೆ 2 ಲಕ್ಷ ಕೊಡ್ತಾರೆ. ಅಂದರೆ ಆವ್ರೇಜ್ ತೊಗೊಂಡ್ರೆ 3 ಲಕ್ಷ. 4.5 ಲಕ್ಷ ಬೆನಿಫಿಷರಿ ಕೊಡಬೇಕು. ಆ ಕೊಡೋಕ್ಕೆ ಸಾಧ್ಯ ಆಗ್ತಲ್ಲ ಕಾರಣಕ್ಕೆ ಎಲ್ಲ ಇಡೀ ರಾಜ್ಯದಲ್ಲಿ 1,80,253 ಮನೆಗಳು ಪೆಂಡಿಂಗ್ ಇತ್ತು. ನಾನು ಮಂತ್ರಿ ಆದಮೇಲೆ, ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಮುಖ್ಯಮಂತ್ರಿಗಳು ಮನವಿ ಮಾಡಿ, ಇಲ್ಲ ಸರ್ ಬೆನಿಫಿಷರಿ 4 ಲಕ್ಷ ಕೊಡೋಕ್ಕೆ 4.5 ಲಕ್ಷ ಕೊಡೋಕ್ಕೆ ಸಾಧ್ಯ ಆಗಲ್ಲ, ನಾವೇ ಸರ್ಕಾರ ವತಿಯಿಂದ 4 ಲಕ್ಷ ಕೊಟ್ಟು ಮನೆಗಳು ಕಂಪ್ಲೀಟ್ ಮಾಡಬೇಕಾಗ್ತದೆ, ಜನ ಬೀದಿಯಲ್ಲಿದ್ದಾರೆ ಅಂತ ಮನೆ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದಕ್ಕೆ ಮನೆ ಮುಖ್ಯಮಂತ್ರಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ 36,789 ಮನೆ 2025 ಮಾರ್ಚಲ್ಲಿ 36,789 ಮನೆ ಕೊಟ್ವಿ. ಮೊನ್ನೆ ಜನವರಿಯಲ್ಲಿ 20ನೇ ತಾರೀಕಲ್ಲಿ ಹುಬ್ಳಿದಲ್ಲಿ ಕಾರ್ಯಕ್ರಮ ಮಾಡಿ 42,345 ಮನೆ ಕೊಟ್ಟಿದ್ವಿ. ಆಲ್ರೆಡಿ ಇವ್ರನ್ನ 500 ಮನೆಗಳು ಕೊಟ್ಟಿದ್ದೀವಿ. ಇನ್ನು 2012 ಮನೆಗಳು 3ನೇ ಹಂತದಲ್ಲಿ ಕೊಡಬೇಕಂತ ತೀರ್ಮಾನ ಮಾಡಿದ್ದೀವಿ. ಯಾವುದೋ 70 ಮನೆಗಳು ಯಾವುದೋ ಬೇರೆಯವ್ರಿಗೆ ಹೋಗಿದೆಯಾ ಅಂತ ತಾವು ಹೇಳ್ತಿರಲ್ಲ, ಅದು ನಾವು ಸೆಲೆಕ್ಷನ್ ಮಾಡಲ್ಲ. ಅದು MLAಗಳು ಮುಂಚೆನೇ ಸೆಲೆಕ್ಷನ್ ಆಗಿರೋದು. ನೀವು ನಾಳೆ ಮೀಟಿಂಗ್ ಫಿಕ್ಸ್ ಮಾಡಿದ್ದೀನಿ, ತಾವು ನನ್ನ ಜೊತೆ ಮಾತಾಡಿದ್ದೀರಾ. ನಾಳೆ ಬನ್ನಿ. ನಾಳೆ ರಾಜೀವ್ ಗಾಂಧಿ ಅವ್ರಿಗೂ ಕರ್ಸಿದ್ದೀನಿ, ಸ್ಲಮ್ ಬೋರ್ಡ್ಗೂ ಕರ್ಸಿದ್ದೀನಿ. ನೀವು ಕೂತ್ಕೊಂಡು ಮಾತ್ರ ಹಂಗೇನಾದ್ರು ತಪ್ಪಾಗಿದ್ರೆ ಅದು ಸರಿ ಮಾಡಿಕೊಡ್ತೀನಿ. ಮಾನ್ಯ ಸಚಿವರೇ, ನಾಳೆ ಬೆಳಗ್ಗೆ 11 ಗಂಟೆಗೆ ನೀವು ಬನ್ನಿ. KMDC ಅವ್ರಿಗೂ ಕರ್ಸಿದ್ದೀನಿ, ಸ್ಲಮ್ ಬೋರ್ಡ್ಗೂ ಕರ್ಸಿದ್ದೀನಿ, ರಾಜೀವ್ ಗಾಂಧಿ ಕರ್ಸಿದ್ದೀನಿ. ನಿಮ್ಮ ಕ್ಷೇತ್ರದ ಏನೇನು ಸಮಸ್ಯೆ ಇದೆ ಬಗೆಹರಿಸ್ಕೊಡ್ತೀನಿ. ನಾಳೆ ಬನ್ನಿ 11 ಗಂಟೆಗೆ ಬೆಳಗ್ಗೆ.